ಜೊತೆಗೆ ನಮ್ಮ ಜೊತೆಯಲ್ಲಿ ಬೆಳೆದಂಥ ನೂರಾರು ಸ್ವಾಮಿಗಳು ದಿನನಿತ್ಯ 50ರಿಂದ 100 ಜನ ಮಠಾಧೀಶರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರೆ. ಇದು ಯಾವುದೇ ಧರ್ಮಕ್ಕೆ ಅಥವಾ ಯಾವುದೇ ಜಾತಿಗೆ ಇದು ಸೀಮಿತವಾದಂಥ ಕಾರ್ಯಕ್ರಮ ಅಲ್ಲ. ಬಸವಾದಿ ಶರಣರ ಮತ್ತು ಶಿವಗಳಿಗೆ ಸೀಮಿತವಾದಂಥ ಕಾರ್ಯಕ್ರಮ. ಅಂಥ ಕಾರ್ಯಕ್ರಮದ ಜನಮಾನಸದಲ್ಲಿ ಮುಟ್ಟಬೇಕು ಅಂದರೆ ನಿಮ್ಮೆಲ್ಲರ ಸಹಕಾರ ಮತ್ತು ನಿಮ್ಮೆಲ್ಲರ ಪ್ರಸಾರ ಭಾಳ ಅಗತ್ಯವಾಗಿ ಬೇಕಾಗಿದೆ ಅನ್ನೋ ಕಾರಣಕ್ಕೆ ಇವತ್ತು ತಮ್ಮನ್ನೆಲ್ಲ ಇಲ್ಲಿಗೆ ಸ್ನೇಹಿತರನ್ನು ಕರೆಸಿ ನಿಮ್ಮೊಂದಿಗೆ ಒಂದು ಸಂವಾದ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಇನ್ನೂ ಏನಾದರೂ ಸಲಹೆಗಳಿದ್ದರೆ, ಸೂಚನೆಗಳಿದ್ದರೆ, ತಮ್ಮದೇನಾದ್ರು ಪ್ರಶ್ನೆಗಳಿದ್ದರೆ ಕೇಳಿದರೆ ಖಂಡಿತವಾಗೂ ವೇದಿಕೆಯಿಂದ ತಮಗೆ ಮುಕ್ತವಾಗಿ ಮಾತನಾಡುವಂಥ ಅವಕಾಶವನ್ನು ನಾವು ಕೊಡ್ತೇವೆ. ಇವತ್ತು ಈ ಸಮಾರಂಭ ನಡೆಯಲಿಕ್ಕೆ ಅಥಣಿ ಗಚ್ಚಿನ ಮಠದ ಪೀಠಾಧ್ಯಕ್ಷರಾದಂಥ ಶಿವಬಸವ ಮಹಾಸ್ವಾಮೀಜಿಯವರು ಕಳೆದ 3 ತಿಂಗಳಿಂದ ಬೆಂಗಳೂರು ನಗರದಲ್ಲೇ ಉಳ್ಕೊಂಡು ನಾವು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದರೆ ಹೆಂಗಾಗುತ್ತೆ ಅಂದರೆ, ಬೆಂಗಳೂರು ನಗರದಲ್ಲಿ ನಮಗೊಂದು ಮನೆ ಇರಲಿಲ್ಲ. ಒಬ್ಬರು ಶ್ರೀನಿವಾಸ ಮೂರ್ತಿ ಅಂತೇಳಿ ನಾಗರಭಾವಿಯಲ್ಲಿ ಒಂದು ಮನೆಯೇ 4 ತಿಂಗಳು ನೀವು ಮಠಕ್ಕೆ ಇಟ್ಕೊಂಬಿಡಿ ಅಂತೇಳಿ ಇಡೀ ಮನೆಯೇ ನಮ್ಮ ಪ್ರಚಾರಕ್ಕೋಸ್ಕರ ಇಲ್ಲಿ ಬಂದು ಗುರುಗಳು ಏನಾದ್ರು ಕಾರ್ಯಕ್ರಮ ಮಾಡಲಿ ಅಂತ ಮನೆಯೇ ನಮಗೆ ತ್ಯಾಗ ಮಾಡಿದ್ದಾರೆ. ಅವರು ಮಾಜಿ ಕಾರ್ಪೊರೇಟ್ರು, ಅವರ ಅಪ್ಪಾಜಿಯವರು MLA. ಆ ಮನೆಯೇ ನಮಗೆ ಬಿಟ್ಕೊಟ್ಟು ಇವತ್ತು ಆ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಅರುಣ್ ಅವರು ನಮ್ಮ ಏನು ಬಸವತತ್ವ ರಾಷ್ಟ್ರೀಯ ಬಸವತತ್ವ ಪರಿಷತ್ತನ್ನು ಮಾಡಿಕೊಂಡು ಪ್ರತಿ ತಿಂಗಳು 7ನೇ ತಾರೀಕು ವಿಜಯನಗರದಲ್ಲಿ ಬಸವ ಕೇಂದ್ರದಲ್ಲಿ ಅವರು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಅವರು ಮತ್ತು ಪೂಜ್ಯರ ನೇತೃತ್ವದಲ್ಲಿ ನಮ್ಮ ಲಿಂಗರಾಜ್ ಅವರು ಇರ್ಬೋದು, ಲಗೇರೆ ನಾರಾಯಣ ಸ್ವಾಮಿ ಅವರು ಇರ್ಬೋದು, ನಮ್ಮ ಪುಟ್ಟರಾಜನ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ. ಬೆಂಗಳೂರಲ್ಲಿ ಏನೇ ಬಸವ ಚಟುವಟಿಕೆ ನಡೆದರೂ ಕೂಡ ಮೊನ್ನೆ ತಾನೇ ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಮುಕ್ತಾಯ ಸಮಾರಂಭದಲ್ಲಿ ಅವ್ರ ಕುಟುಂಬದ ಸೇವೆ ಭಾಳ ಅಗಾಧವಾದಂಥದ್ದು. ಹಾಗೆ ಏನೇ ಕಾರ್ಯಕ್ರಮ ನಡೆದರೂ ಕೂಡ ಎಲ್ಲ ಬದಿ ಬಸವಣ್ಣ ಎಲ್ಲ ಕಡೆ ಪ್ರಚಾರ ಆಗಬೇಕು, ಬಸವಾದಿ ಶರಣರ ಚಿಂತನೆಗಳು ಬರಬೇಕು ಅಂತೇಳಿ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ತಾನೇ ನಮ್ಮ ಲಗೇರೆ ನಾರಾಯಣ ಸ್ವಾಮಿ ಅವರು ಬಂದಿದ್ದಾರೆ. ವಿಶೇಷವಾಗಿ ನಮ್ಮ ದಯಾನಂದ್ ಸರ್ ಅವರು ಉದ್ಯಮಿಗಳು ಸಿಗದೇ ಕಷ್ಟ. ಅಜ್ಜರೇ ನೀವೇನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ತಿದ್ರೆ ಅಜ್ಜರೇ ನಿಮ್ಮ ಜೊತೆ ನಾನು ಇರ್ತೀನಿ ಅಜ್ಜರೇ ಅಂತೇಳಿ ದಯಣ್ಣ ನಮ್ಮ ಕಳೆದ 15-20 ದಿನದಿಂದನೂ ಸಮಗ್ರವಾಗಿ ಚಿಂತನೆ ಮಾಡ್ಕೊಂಡು ನಮಗೆ ಸಲಹೆ ಕೊಡ್ತಿದ್ದಾರೆ. ಎಲ್ಲ ಸಮಾಜದವರು, ವಿಜಯನಗರದಲ್ಲಿ ಇರುವಂಥ ಎಲ್ಲ ಸಮಾಜದ ಮುಖಂಡರು ಕೂಡ ಪಕ್ಷಾತೀತವಾಗಿ ಜಾತ್ಯತೀತ ಉಪದಿ ಸಮಾರಂಭಕ್ಕೆ ನಮಗೆ ಸಹಕಾರ ಕೊಡ್ತಿದ್ದಾರೆ. ವೇದಿಕೆಯಲ್ಲಿರುವಂಥ ಅನೇಕ ಮುಖಂಡರು ಕೂಡ ನಮ್ಮ ಜೊತೆಗೆ ಬರ್ತಿದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಪ್ರತಿದಿನ ಸಂಜೆ 6 ಗಂಟೆಯಿಂದ 5 ಗಂಟೆಯಿಂದ ಬಂದರೆ ಭಾಳ ಸಂತೋಷ. ಯಾಕೆಂದರೆ ಅದೊಂದು ಗಂಟೆ ಉಪನ್ಯಾಸ ಎಲ್ಲರಿಗೂ ಅದು ವ್ಯಕ್ತಿತ್ವ ವಿಕಸನ ಆಗುವಂಥ ಕಾರ್ಯಕ್ರಮ ಆಗಿರೋದ್ರಿಂದ ತಾವೆಲ್ಲ 5 ಗಂಟೆಗೆ ಬಂದು ನಮ್ಮ ಕಾರ್ಯಕ್ರಮ ಮುಗಿಯೋ ತನಕಿದ್ದು ಪ್ರಸಾರ ಮಾಡಬೇಕು ಅಂತೇಳಿ ಇಡೀ ಸಮಾರಂಭದ ಪರವಾಗಿ ನಮ್ಗೆ ಕೇಳ್ಕೊಳ್ತೀವಿ. ತಮ್ಮವೇನೇ ಸಲಹೆ ಇದ್ದರೂ ಕೂಡ ಮುಕ್ತವಾಗಿ ಕೊಡಿ. 2-3 ರಾಜಕಾರಣ ಆಯಿತು, ನಮ್ಮದು ಖಂಡಿತವಾಗೂ ಕೂಡ ಎಲೆಕ್ಷನ್ ಉದ್ದೇಶಕ್ಕಾಗಲಿ ಅಥವಾ ಯಾವುದೋ ರಾಜಕೀಯ ಉದ್ದೇಶಕ್ಕಾಗಲಿ ಅಥವಾ ಯಾವುದೋ ಒಬ್ಬ ಮುಖಂಡನಿಗಾಗಲಿ ಖಂಡಿತವಾಗೂ ಕೂಡ ಅಲ್ಲ. ಅಥಣಿ ಶಿವಗಳ ಬಗ್ಗೆ ನಾವು ಸ್ಮರಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡ್ತಿದ್ದೀವಿ. ಮಾತಾಡುವಂಥ ಎಲ್ಲ ಅತಿಥಿಗಳು ಕೂಡ ಎರಡೇ ವಿಷಯ ಮಾತಾಡಬೇಕು. ಧರ್ಮ ಜಾತಿ ಎರಡೂ ಇಲ್ಲ. ಬಸವಣ್ಣ, ಅಥಣಿ ಶಿವಗಳು, ಇಷ್ಟರ ಬಗ್ಗೆನೇ ಎಲ್ಲ 10-15 ನಿಮಿಷ ನಾವು ಅವ್ರಿಗೆ ನಿಗದಿ ಮಾಡ್ತೀವಿ. ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಒಪ್ಕೊಂಡು ಉದ್ಘಾಟನಾ ಸಮಾರಂಭಕ್ಕೆ ಬರ್ತಾರೆ. 2ನೇ ದಿನ ವಿಜಯೇಂದ್ರ ಮತ್ತು ಕ್ಯಾಬಿನೆಟಲ್ಲಿರುವಂಥ 5-6 ಜನ ಬರ್ತಾರೆ. 3ನೇ ದಿನ DK ಶಿವಕುಮಾರ್ ಬರ್ತಾರೆ. ಪ್ರತಿದಿನ 3 ಜಗದ್ಗುರುಗಳು ಸಮಾರಂಭದ ಸಾನ್ನಿಧ್ಯ ವಹಿಸ್ತಾರೆ. ನೂರಾರು ಆತ್ಮೀಯ ಸಮುದಾಯದ ಸ್ವಾಮಿಗಳೆಲ್ಲ ಸಮಾರಂಭದ ನೇತೃತ್ವವನ್ನು ವಹಿಸ್ಕೊಳ್ತಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಬಂದು ಈ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಎರಡೂ ಪೂಜ್ಯರು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ತೀವಿ. ತಾವೆಲ್ಲರೂ ಕೂಡ ಬಂದು ಸಹಕಾರ ಕೊಡಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ನಮ್ಮ ಮನವಿ ಮಾಡ್ತೀವಿ. ಇನ್ನೇನಾದರೂ ತಮ್ಮ ಪ್ರಶ್ನೆಗಳಿದ್ದರೆ ಅಥವಾ ಸಲಹೆಗಳಿದ್ದರೆ ಕೊಟ್ಟರೆ ಖಂಡಿತವಾಗಿ ಕೂಡ ಅದನ್ನ ಅಳವಡಿಸ್ಕೊಳ್ತೀವಿ. ನಿಮ್ಮ ಸಮುದಾಯ ಈ ಒಂದು ಕಾರ್ಯಕ್ರಮದಲ್ಲಿ ಯಾರಾದರೂ ಎಜುಕೇಷನ್ ಸಂಬಂಧಪಟ್ಟಂತೆ ಏನಾದರೂ ಯೂತ್ ಸಾಧನೆ ಮಾಡಿರೋರು, ರ್ಯಾಂಕ್ ಮಾಡಿರೋರಿಗೆ ಏನಾದರೂ ಸನ್ಮಾನ ಆ ರೀತಿಯಾದಂಥದ್ದೇನು ಇನ್ನೂ ಮಾಡಿಲ್ಲ. ಮುಂದೆ ಇದು ಇನ್ನೂ ಮೊದಲನೇ ವರ್ಷ ಆರಂಭ ಮಾಡ್ತಿದ್ವಿ. ಖಂಡಿತ ಮುಂದಿನ ವರ್ಷದಲ್ಲಿ ಪ್ರತಿ ವರ್ಷ 10-20 ಮಕ್ಕಳಿಗೆ ಏನಾದರೂ ಸ್ಕಾಲರ್ಶಿಪ್ ಕೊಡೋದು ಅಥವಾ ಪ್ರತಿಭಾ ಪುರಸ್ಕಾರ ಮಾಡೋದು ಅಥವಾ ಅವ್ರಿಗೆ IAS KS ಓದಲಿಕ್ಕೆ ಸಹಾಯಗಾರ ಲ್ಯಾಪ್ಟಾಪು, ಲೈಬ್ರರಿ ಏನಾದ್ರು ಕೊಡೋದು ಖಂಡಿತವಾಗಿ ಕೂಡ ನಾವು ಕೊಡ್ತೀವಿ. ನಾವಿರೋದೇ ಸಮಾಜಕ್ಕಾಗಿ. ನಮ್ಮ ದಯಾನಂದ್ ಸರ್ ಇದರಲ್ಲಿ ಇಂಥನ್ನೆಲ್ಲ ತಿರ್ಕೊಂಬಂದು ಕರ್ಕೊಂಡು ಅಂತಾರೆ. ಈ ಕಾವಿ ಬಟ್ಟೆ ಕೆಲಸನೇ ಅದು, ತಿರ್ಕೊಂಬರೋದು ಕರ್ಕೊಂಡು ಉಣ್ಣೋದು ನಮ್ಮ ವೃತ್ತಿ. ಎಂಥ ಮಠದ ಜಗದ್ಗುರುಗಳಾದ್ರೂ ನಮ್ಮ ವೃತ್ತಿ ಏನು ಅಂದರೆ ತಿರ್ಕೊಂಡು ಬರೋದೇನು. ಸ್ವಾಮಿ ಜಗದ್ಗುರು 5-6 ಸಾವಿರ ಕೋಟಿ ಇದೆ ಅಂದರೆ ಒಂದು ಭಿಕ್ಷುಕ ಅಂತಾರೆ. ನಾವು ಯಾರು ತೆಗಿದರೆ ಜೋಳಿಗೆ ಹಾಕ್ತೀವಿ, ಬಂದು ಬಡವರಿಗೆ ಕೊಡ್ತೀವಿ. ಅದು ಖಂಡಿತ ನಿಮ್ಮ ಸಲಹೆಯನ್ನು ಮುಂದಿನ ದಿನದಲ್ಲಿ ಮಾಡ್ತೀವಿ. ಮತ್ತು ನೀವು ಮುರುಗೇಂದ್ರ ಶಿವಯೋಗಿಗಳು ಮಠಕ್ಕೆ ಎಲ್ಲ ಜಾತಿಯ ಧರ್ಮದವರು ಕೂಡ ಭಕ್ತರು. ಆದರೆ ಇಲ್ಲಿ ನಾನು ನೋಡಿ ಬೇರೆ ಧರ್ಮಗುರುಗಳನ್ನು ಕೂಡ ತಾವು ಕರಿಬೇಕಿತ್ತು. ಅಂದರೆ ಮುಸ್ಲಿಮ್ ಆಗಿರ್ಬೋದು, ಬೇರೆ ಧರ್ಮದ ಗುರುಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ಬೇಕು. ಆದರೆ ನಾವು ನೋಡಿದರೆ ಆ ಥರದ್ದು ಯಾರೂ ಇಲ್ಲ. ಇದು ಕಳೆದ 15-20 ದಿನದಲ್ಲಿ ಯೋಚನೆ ಮಾಡಿದ್ದು. ನಾವು ಜಿನ್ನರ್ ಅಹಮದ್ ಅವ್ರನ್ನೂ ಕೂಡ ಅದೇ ಕಾರಣಕ್ಕೆ ಕರೆದಿದ್ದು. ನಿಮ್ಮ ಸಲಹೆ ಮೇಲೆ ಮುಂದಿನ ವರ್ಷ ಮಾಡುವ ಖಂಡಿತವೂ ಕೂಡ 3 ದಿನದಲ್ಲಿ
ಒಂದಿನ ಬೌದ್ಧ, ಒಂದಿನ ಕ್ರೈಸ್ತ, ಒಂದಿನ ಮುಸ್ಲಿಮ್ಸ್ ಗುರುಗಳನ್ನು ಖಂಡಿತ ಕರೆಸ್ತೀವಿ. ಇಂಥ ಸಲಹೆ ಕೊಟ್ಟರೆ ಖಂಡಿತ ನಾವು ಸ್ವೀಕರಿಸ್ತೀವಿ. ಯಾಕೆಂದರೆ ಬಸವಣ್ಣ ಇವನಾರವ 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 ಎಂದೆನಿಸದೆ ಇವ ನಮ್ಮವ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸ, ಆ ತತ್ವವನ್ನು ಒಪ್ಕೊಂಡವರು ಅದರಲ್ಲೇ ಸಾಕ್ತಿರೋವಂಥವ್ರು. ಹಾಗಾಗಿ ಕುರುಬರು ಸ್ವಾಮಿಗಳು, ಮಾಧವ ಸ್ವಾಮಿಗಳು, ಒಡ್ರ ಸ್ವಾಮಿಗಳು, ಚಲವಾದಿ ಸ್ವಾಮಿಗಳು, ಮಡಿವಾಳ ಸ್ವಾಮಿಗಳು ಎಲ್ಲರೂ ಯಾಕೆ ಬರ್ತಿದ್ದಾರೆ ಅಂದರೆ ಚಿಂಚನಗಿರಿ ಸ್ವಾಮಿಗಳು, ಲಿಂಗಾಯತ ಸ್ವಾಮಿಗಳು ಎಲ್ಲ ಸ್ವಾಮಿಗಳು ಕರೆಸಿರೋ ಕಾರಣನೇ ಜಾತಿ ಅತೀತವಾಗಿರಬೇಕು ಅನ್ನೋ ಕಾರಣಕ್ಕೆ. ಇನ್ನೇನಾದ್ರು ಇದೆಯಾ? ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿದೆ. ಒಂದು ನಿಮಿಷ, ನಮ್ಮ ಪುಟ್ಟರಾಜಣ್ಣವರು ತಮಗೆಲ್ಲ ಪ್ರಸಾದ ವ್ಯವಸ್ಥೆ ತಾವೆಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸಿ ಒಂದು ಇದನ್ನು ಬಿಡುಗಡೆ ಮಾಡ್ತೀವಿ. ಎಲ್ಲ ಪೂಜ್ಯರು ಒಂದು ಪತ್ರಿಕೆಯನ್ನು ಬಿಡುಗಡೆ ಮಾಡ್ತೀವಿ. ವಾಪಸ್ ಈ ಕಡೆ ಬರ್ತಾರ ನಾವು ಹೋಗೋದು. ತಲೆಗುಡಿ ಕಡೆ ಹಂಗೆ